ಆಗ ಅವನ ಕಣ್ಣು ಅಜ್ಜಿಯ ತೋಟದ ಕಡೆ ಬಿತ್ತು. ನಂತರ ಅಜ್ಜಿ ತೋಟಕ್ಕೆ ಬಂದರು. ಅವರು ಕೇಳಿದರು, ಚಿಂಟು, ಹಣ್ಣು ಯಾರು ತೆಗೆದುಕೊಂಡರು? ಚಿಂಟು ಭಯಪಟ್ಟ. ಅವನ ಹೃದಯ ಜೋರಾಯಿತು. ಆದರೆ ಚಿಂಟುವಿನ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಅವನಿಗೆ ಒಳೊಳಗೆ ತಪ್ಪು ಮಾಡಿದ ಭಾವನೆ ಕಾಡುತ್ತಿತ್ತು. ಒಂದು ಸೂರ್ಯಪ್ರಕಾಶದ ಬೆಳಗ್ಗೆ ಚಿಂಟು ತನ್ನ ಮನೆಯ ಮುಂದೆ ಖುಷಿಯಾಗಿ ಆಟ ಆಡುತ್ತಿದ್ದ. ಅವನು ಓಡಾಡುತ್ತಾ ನಗುತ್ತಾ ದಿನವನ್ನು ಕಳೆಯುತ್ತಿದ್ದ. ಆಗ ಅವನ ಕಣ್ಣು ಅಜ್ಜಿಯ ತೋಟದ ಕಡೆ ಬಿತ್ತು. ಅಲ್ಲಿ ಸುಂದರವಾದ ಕೆಂಪು ಹಣ್ಣುಗಳು ಮರದಲ್ಲಿ ತೂಗುತ್ತಿದ್ದವು. ಚಿಂಟು ಯೋಚಿಸಿದ, ಇವು ಎಷ್ಟು ಚೆನ್ನಾಗಿ ಕಾಣುತ್ತಿವೆ, ಒಂದು ತಿನ್ನೋಣವಾ? ಅವನು ಯಾರನ್ನೂ ಕೇಳದೆ ನಿಧಾನವಾಗಿ ಹಣ್ಣನ್ನು ತೆಗೆದುಕೊಂಡ ಮತ್ತು ಅದನ್ನು ತಿಂದುಬಿಟ್ಟ. ಸ್ವಲ್ಪ ಸಮಯದ ನಂತರ ಅಜ್ಜಿ ತೋಟಕ್ಕೆ ಬಂದರು. ಅವರು ಕೇಳಿದರು, ಚಿಂಟು, ಹಣ್ಣು ಯಾರು ತೆಗೆದುಕೊಂಡರು? ಚಿಂಟು ಭಯಪಟ್ಟ. ಅವನ ಹೃದಯ ಜೋರಾಗಿ ಬಡಿಯತೊಡಗಿತು. ಅವನು ಸುಳ್ಳು ಹೇಳಿದ, ನಾನು ಅಲ್ಲ ಅಜ್ಜಿ. ಆದರೆ ಚಿಂಟುವಿನ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಅವನಿಗೆ ಒಳೊಳಗೆ ತಪ್ಪು ಮಾಡಿದ ಭಾವನೆ ಕಾಡುತ್ತಿತ್ತು. ಅವನು ಯೋಚಿಸಿದ, ನಾನು ತಪ್ಪು ಮಾಡಿದೆ ಮತ್ತು ಸುಳ್ಳು ಕೂಡ ಹೇಳಿದೆ. ಕೊನೆಗೆ ಚಿಂಟು ಧೈರ್ಯ ಮಾಡಿ ಅಜ್ಜಿಯ ಬಳಿ ಹೋದ. ಅವನು ಕೈಗಳನ್ನು ಜೋಡಿಸಿ ಹೇಳಿದ, ಕ್ಷಮಿಸಿ ಅಜ್ಜಿ, ಹಣ್ಣು ನಾನು ತೆಗೆದುಕೊಂಡೆ. ಅಜ್ಜಿ ಮೃದುವಾಗಿ ನಕ್ಕಳು. ಚಿಂಟು, ತಪ್ಪು ಮಾಡುವುದು ತಪ್ಪೆ, ಆದರೆ ಸತ್ಯ ಹೇಳಿದ್ರೆ ನಾನು ಕ್ಷಮಿಸ್ತೇನೆ. ಚಿಂಟು ಸಂತೋಷಪಟ್ಟ. ಅವನು ಒಂದು ದೊಡ್ಡ ಪಾಠ ಕಲಿತ. ಯಾವಾಗಲೂ ಸತ್ಯ ಹೇಳಬೇಕು. ಸತ್ಯವನ್ನೇ ನಮ್ಮ ಒಳ್ಳೆಯ ವ್ಯಕ್ತಿ ಮಾಡುತ್ತದೆ. ಮಕ್ಕಳೇ, ನೀವು ಕೂಡ ಯಾವಾಗಲೂ ಸತ್ಯ ಹೇಳಿ.